ಈ SIT ತನಿಖೆ ನೇತ್ರಾವತಿ ನದಿ ತೀರದ್ದು ಆ ಭಾಗದ ತನಿಖೆ ವಿಚಾರ ಎಲ್ಲಿವರೆಗೂ ಬಂತು ಅಂತ ಬಂದಾಗ ಸದನದಲ್ಲಿ ಇದು ಚರ್ಚೆ ಆದ ತಕ್ಷಣ ಏನಾಯಿತು, ಸದನ ಮುಗಿಯೋವರೆಗೂ ಇದು ಬೇಡ ಅಂತಾಯಿತು. ಹಾಗಿದ್ರೆ SIT ತನಿಖೆಯನ್ನು ಸದನ ನಡೆಯುವಂಥ ಅವಧಿ ತಡೆ ಹಿಡಿಯಬಲ್ಲದ? ಸಪೋಸ್ ನಿನ್ನೆನೋ ಮೊನ್ನೆನೋ ಒಂದು ಕೊಲೆ ಆಗಿತ್ತು ಅಂತ ನಾವು ಭಾವಿಸೋಣ. ಅದನ್ನ ಒಂದು ವಾರದಿಂದ ಒಂದು ಕೊಲೆ ನಡೆದಿತ್ತು, SIT ಕೊಟ್ಟುಬಿಟ್ರು. ಸದನ ನಡೀತಾ ಇದೆ ಅನ್ನೋ ಕಾರಣಕ್ಕೆ ಇಡೀ SIT ಅವರು ಸುಮ್ಮನಿರಬಹುದಾ? ಸುಮ್ಮನೆ ಕೂತಿರಬಹುದಾ? ಅವರು ಸದನ ನಡೆದುಬಿಡಲಿ, ಕ್ವಶನ್ ರೈಸ್ ಆಗಿಬಿಡುತ್ತೆ, ಚರ್ಚೆ ಆಗಿಬಿಡುತ್ತೆ, ಯಾರಿಗೋ ಮುಜುಗರ ಆಗುತ್ತೆ, ಯಾರಿಗೋ ತಳಮಳ ಆಗುತ್ತೆ, ಇರಬಹುದಾ? ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಈ ತನಿಖೆ ನಿಜವಾಗ್ಲೂ ಎಲ್ಲಿವರೆಗೂ ಬಂದಿದೆ? SIT ತನಿಖೆ ಗುಂಡಿಗಳು ಅಗೆದಿದ್ದಾಯಿತು, ಇವಾಗ ದೂರುದಾರ ಮತ್ತೆ ಕೈ ಸನ್ನೆ ಮಾಡ್ತಾ ಇದ್ದಾನಂತೆ, ಇನ್ನೊಂದಷ್ಟು ಜಾಗ ತೋರಿಸ್ತೀನಿ, ಅಲ್ಲಾಗಿರಿ ನಡೀರಿ, ಯಾಕೆ ನೀವು ಅಗಿತಾ ಇಲ್ಲ? ಇದರಾಚೆಗೆ ದೂರುದಾರನ ಪೂರ್ವಾಪರ ಚರ್ಚೆ ಆಗ್ತಾ ಇದೆ. ಇನ್ನೊಂದು ಕಡೆ ಅನನ್ಯ ಭಟ್ ವಿಚಾರದಲ್ಲಿ ಈ ಅನನ್ಯ ಭಟ್ ಯಾರು, ಕೊಡಗಿನ ವಾಸಂತಿ ಯಾರು, ಈ ಒಂದು ಗೊಂದಲ. 2003ರಲ್ಲಿ ಅನನ್ಯ ಭಟ್ ಕಾಣೆಯಾಗಿಬಿಟ್ಟಿದ್ರು. ಅವ್ರನ್ನ ನಮಗೆ ಹುಡುಕೊಡಿ, ಯಾಕೆ ಹುಡುಕೊಟ್ಟಿಲ್ಲ? ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಎಲ್ಲೂ ಹುಡುಕಲಿಲ್ಲ. ಪದ್ಮಾವತಿ ಕೇಸ್ ಇನ್ನೊಂದು ಕಡೆ, ಎಲ್ಲ ಚರ್ಚೆಗಳು ಬರ್ತಾ ಇದೆಯಲ್ಲ. ಪ್ರಾಕ್ಟಿಕಾಲಿಟಿ ಏನು ಈ ಕೇಸಲ್ಲಿ? ಎರಡೇ ಇರಲಿಕ್ಕೆ ಸಾಧ್ಯ. ಪ್ರೀತವಾಗಿರತಕ್ಕಂಥ ಈ ಪರಿಯ ಕೊಲೆಗಳು ಅಲ್ಲಾಗಿರಬೇಕು, ಯಾರ ಬಳಿ ಸಾಕ್ಷಿ ಇಲ್ಲ, ಅಥವಾ ಅಲ್ಲಿ ಕೊಲೆಗಳೇ ನಡೆದಿಲ್ಲ, ಇವ್ರ ಬಳಿ ಸಾಕ್ಷಿಗಳೂ ಇಲ್ಲ. ಇನ್ನೊಂದು ಆಯಾಮದಲ್ಲಿ ನಾವು ಚೆಕ್ ಮಾಡಿಬಿಟ್ಟಾಗ ನಡೆದಿರಬಹುದೇನೋ ಇವರು ಹೇಳುವ ಪರಿಯಲ್ಲಿ, ಇವರು ಹೇಳುವ ಮಟ್ಟಕ್ಕೆ ಇರಲಾರದು. ಇನ್ನೊಂದು ಅಂತ ಹೇಳಿದ್ರೆ ನಡೆದಿವೆ, ಯಾರ ಬಳಿಯೂ ಸಾಕ್ಷಿ ಇಲ್ಲ. ಇಷ್ಟೇ ತಾನೇ. ಯಾವುದೇ ಒಂದು ಇನ್ಸಿಡೆಂಟ್ ಅಂತ ಬಂದಾಗ ನಡೆದಿದೆಯಪ್ಪ, ಕಂಡವರಿಲ್ಲ, ನೋಡಿದವರಿಲ್ಲ, ನಡೆದೇ ಇಲ್ಲ, ಅಪಪ್ರಚಾರ ಮಾಡ್ತಾ ಇದ್ದಾರೆ, ಸಾಕ್ಷಿಗಳೇ ಇಲ್ಲ, ಏನೂ ಪ್ರೂಫ್ ಇಲ್ಲ. 1000 ಹೆಣ ಹೂತುಬಿಟ್ಟೆ, ಒಬ್ಬ ಮನುಷ್ಯ ಹೇಳಬಹುದು, 1000 ಹೆಣ ಹೂತುಬಿಟ್ಟೆ ನಾನು. ಒಂದು ಸಮಾಜ, ಒಂದು ವ್ಯವಸ್ಥೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಓಡಾಡಲ್ಲ. 1 ಹೂತನ, 2 ಹೂತನ, 10 ಹೂತನ, 11ನೇ ವಿಚಾರಕ್ಕಾದರೂ ಸಮಾಜ ಕಣ್ಬಿಟ್ಟಿರುತ್ತೆ, ಕ್ವಶನ್ ಮಾಡಿರುತ್ತೆ. ಹೂತವನ್ನು ಬಿಟ್ಟುಬಿಡಿ, ಹೂತ ಹೆಣನೂ ಮಾತಾಡೋಕ್ಕಾಗಲ್ಲ, ಬಿಟ್ಟುಬಿಡಿ. ಕಂಡವರು, ಅವರ ವಾರಸುದಾರರು ಯಾರಾದರೂ ಬಂದಿರಬೇಕಲ್ಲ. ಇಂಥ ನೂರಾರು ಪ್ರಶ್ನೆಗಳ ನಡುವೆ ಇದು ಸಮಾಜದ ಎಲ್ಲ ವಲಯಗಳ ಪ್ರಶ್ನೆ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಏನು ನಡೆದಿದೆ ಹಾಗಾದರೆ? ಏನೂ ಇಲ್ಲದೆ ಶೂನ್ಯದಿಂದ ಎಲ್ಲ ಸೃಷ್ಟಿಯಾಗಿದೆಯಾ? ಯಾವುದೋ ಒಂದು ಹೆಣ್ಣುಮಗಳ ಅತ್ಯಾಚಾರ ಆಯಿತು, ಅವಳ ಬಾಡಿ ಸಿಕ್ತು ಅಂದರೆ ತನ್ನಿಂದ ತಾನೇ ಹೋಗಿ ಕಾಡಲ್ಲಿ ಬಿದ್ದು ಸತ್ತೋಗಿಲ್ಲ ಯಾರೂ. ಅಲ್ಲಿ ಅತ್ಯಾಚಾರ ನಡೆದಿದೆ ಎನ್ನುವುದಕ್ಕೆ ಇವ್ರ ಬಳಿ ಸಾಕ್ಷಿ ಇಲ್ಲ, ಕೇಸ್ ಬಿದ್ದು ಹೋಯಿತು ಎಂದ ಮಾತ್ರಕ್ಕೆ ಒಂದು ಹೆಣ್ಣುಮಗಳು ಹೋಗಿ ಹಂಗೆ ಸತ್ತೋಗ್ಬಿಡ್ತಾಳ? ಸರಿ, ಅದನ್ನು ಪ್ರೂವ್ ಮಾಡೋಕ್ಕೆ ಎವಿಡೆನ್ಸ್ ತೊಗೊಂಡು ಬಂದ್ರಪ್ಪ, ಎವಿಡೆನ್ಸ್ ಇಲ್ಲ, ನ್ಯಾಯ ಕೊಡಿ, ನ್ಯಾಯ ಕೊಡಿ. ಐ ಅಗ್ರಿ. ಇದು ನಮ್ಮ ಹಾದಿ ಬೀದಿಯ ಸೋಷಿಯಲ್ ಮೀಡಿಯಾದ ಮಟ್ಟಿಗಿನ ಆಲಾಪಗಳಾಗ್ತವೆ, ಆಕ್ರೋಶಗಳಾಗ್ತವೆ, ಆಕ್ರಂದನವೂ ಆಗಬಲ್ಲದು, ಅರಣ್ಯರೋಧನವೂ ಆಗಬಲ್ಲದು. ಬಟ್ ಯಾವುದೇ ಒಂದು ವಿಚಾರಕ್ಕೆ ನಾವೇ ಒಪ್ಪಿಕೊಂಡು ನಾವೇ ಮಾಡಿರುವಂಥ ಸಂವಿಧಾನಾತ್ಮಕ ಒಂದು ವ್ಯವಸ್ಥೆ ಇದೆಯಲ್ಲ, ಅದರ ಪ್ರಮುಖವಾಗಿರ್ತಕ್ಕಂಥ ಪಿಲ್ಲರ್ ಅಥವಾ ಸ್ತಂಭ ಅಂತ ಬಂದಾಗ ಅದು ನ್ಯಾಯಾಂಗ. ನ್ಯಾಯಾಂಗ ಒಂದು ಸಂತೆಯಲ್ಲಿ ಸಾವಿರಾರು ಜನಗಳ ನಡುವೆ ಅವರ ಎದುರುಗಡೆ ನಡೆದಿರ್ತಕ್ಕಂಥ ಕೊಲೆನೋ ಅತ್ಯಾಚಾರಕ್ಕೆ ಸಂಬಂಧಪಟ್ಟಂತೆನೋ ತೀರ್ಪನ್ನು ಬರೆಯಬೇಕಾದ್ರೆ ಪ್ರತಿ ಚಾರ್ಜ್ ಶೀಟ್ನಲ್ಲಿಯೂ ಕೂಡ ಸಾಕ್ಷಿ ಏನು, ಎಷ್ಟೊತ್ತಿಗೆ ನಡೀತು, ಯಾರು ಯಾರ ಮೇಲೆ ಏನು ಮಾಡಿದ್ರು, ಎಷ್ಟೊತ್ತಿಗಾಯಿತು, ಕೊಲೆ ಯಾವಾಗಾಯಿತು, ಯಾವ ಆಯುಧ, ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಏನು ಹೇಳಿತು, ಇದೆಲ್ಲವನ್ನೂ ಇಟ್ಕೊಳ್ಳುತ್ತೆ. ಎಲ್ಲವನ್ನೂ ಇಟ್ಕೊಂಡೇ ತೀರ್ಪು ಕೊಡ್ಲಿಕ್ಕೆ ಸಾಧ್ಯ. ಇದ್ಯಾವುದೂ ಇಲ್ಲ, ಆಗಿದ್ದು ನಿಜ ಅಂತೆಲ್ಲ ಹೇಳಬಹುದು, ಅಗ್ರಿ ಮಾತಾಡಬಹುದು, ಆಯ್ತಂತೆ, ನೋವಾಯ್ತಂತೆ. ಸಾಕ್ಷಿ ಇಲ್ಲದೆ ಇದ್ದರೆ ಅಲ್ಟಿಮೇಟ್ಲಿ ಪ್ರೂಫ್ ಬೇಕೇ ಬೇಕು. ಸೊ ಹಾಗಾಗಿ ಈ SITನ ತನಿಖೆ ಬಂದಾಗ ಎಲ್ಲಿದೆ? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಚಲಪತಿ ಅವರಿದ್ದಾರೆ, ನಿವೃತ್ತ ಪೊಲೀಸ್ ಅಧಿಕಾರಿ. ಸ್ವಾಗತ ಚಲಪತಿ ಸರ್ ತಮಗೆ ಒಂದು ಡಿಬೇಟ್ಗೆ. ಇನ್ನು ನಮ್ಮ ಜೊತೆಯಲ್ಲಿ ಕೇಶವ್ ಅವರಿದ್ದಾರೆ, ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು. ಸ್ವಾಗತ ನಿಮಗೆ ಕೇಶವ್ ಅವರೇ ಡಿಬೇಟ್ಗೆ. ಥ್ಯಾಂಕ್ ಯು. ಇನ್ನೊಂದು ಕಡೆ ನಮ್ಮೊಂದಿಗೆ ದಿಲೀಪ್ ಅವರಿದ್ದಾರೆ, ದಿಲೀಪ್ ಕುಮಾರ್ IAS ಅವರು, ಹೈಕೋರ್ಟ್ನ ವಕೀಲರು. ಸ್ವಾಗತ ನಿಮಗೆ ದಿಲೀಪ್ ಅವರೇ ಈ ಡಿಬೇಟ್ಗೆ. ನಮಸ್ಕಾರ. ಫೈನ್. ನಾನೀಗ ನನ್ನ ಮೊದಲನೇ ಪ್ರಶ್ನೆ ಕೇಶವ್ ಅವರು ಕೇಳಿಬಿಡ್ತೀನಿ. ಕೇಶವ್ ಅವರೇ, ಈಗ SIT ತನಿಖೆ, ಈಗ ನಾನು ನಿಮ್ಮನ್ನೇ ಕೇಳಿಬಿಡ್ತೀನಿ ಕೇಶವ್ ಅವರೇ, ಸಿಕ್ಕಿದ್ರೆ ಕೇಳಿಬಿಡ್ತೀನಿ. ಎಲ್ಲ ಎಕ್ಸ್ಟ್ರೀಮಿಟಿಗಳು ನಡೀತಾ ಇದೆಯಾ? 1000 ಹೆಣ ಹೂತ್ಬಿಟ್ಟಿದ್ದೀನಿ, 500 ಹೆಣ ಹೂತಿದ್ದೀನಿ, 100 ಹೆಣ ಹೂತಿದ್ದೀನಿ, 108 ಹೆಣ ಹೂತಿದ್ದೀನಿ ಅಂತ ಬಂದಾಗ ಒಂದು ವ್ಯವಸ್ಥೆ, ಅಂಥ ವ್ಯವಸ್ಥೆ ಆದರೂ ಆಗಿರಲಿ, ಒಂದು ವ್ಯವಸ್ಥೆ 108 ಹೆಣ ಹೂಳಬೇಕಾದ್ರೆ, 500 ಹೆಣ ಹೂಳಬೇಕಾದ್ರೆ ಕುರುಡಾಗಂತೂ ಇರಲ್ಲ. ಆಯ್ತಪ್ಪ, ಹೆಣ ಎಲ್ಲ ಅನಾಮಿಕರದೆ, ಎಲ್ಲ ಅನಾಥರದೆ, ಎಲ್ಲ ಭಿಕ್ಷುಕರದೆ, ಎಲ್ಲ ವಯೋವೃದ್ಧರದೆ ಅಂತ ಇದ್ದರೂ ಕೂಡ 10 ಹೆಣಕ್ಕಾದರೂ ವಾರಸುದಾರ ಬರಬೇಕಾಗಿತ್ತು.
ಲಾಜಿಕಲಿ ಮಾತಾಡ್ತಾ ಇದ್ದೀನಿ ನಾನು. ಇದು ಭಾಗ 1. ಭಾಗ 2, ಇಲ್ಲ ವಿಪರೀತವಾಗಿ ಇವನು ಹೇಳ್ತಾ ಇದ್ದಾನೆ. ಯಾವುದೇ ಜಿಲ್ಲೆ, ಬೆಂಗಳೂರು, ನೀವು ಬೇರೆ ಜಿಲ್ಲೆಗಳು, ಯಾವುದೇ ಜಿಲ್ಲೆಗಳಲ್ಲಿ ಅತ್ಯಾಚಾರ ಮುಕ್ತ ಜಿಲ್ಲೆ ಅಂತ ಯಾವ ಜಿಲ್ಲೆನೂ ಪಟ್ಟ ಕಟ್ಕೊಂಡಿಲ್ಲ ನಮ್ಮ ದೇಶದಲ್ಲಿ. ಕೊಲೆಯ ಮುಕ್ತ ಜಿಲ್ಲೆ ಅಂತ ಯಾವುದು ಪಟ್ಟ ಕಟ್ಕೊಂಡಿಲ್ಲ. ಇಲ್ಲಿ ಅತ್ಯಾಚಾರ ಮುಕ್ತ, ಕೊಲೆಯ ಮುಕ್ತ, ಕಿರುಕುಳ ಮುಕ್ತ ಅಂತ ಇಲ್ಲವೇ ಇಲ್ಲ. ನಡೆದಿರಬಹುದೇನೋ ಎಲ್ಲ ತೆಗೆದು, ಎಲ್ಲ ವಿಚಾರಗಳಿಗೂ ತೆಗೆದು ನಿಮ್ಮ ಕಡೆನೇ, ನಿಮ್ಮ ಭಾಗದ ಕಡೆನೇ ಬೊಟ್ಟು ಮಾಡಲಾಗ್ತಾ ಇದೆಯಾ? SIT ತನಿಖೆಗೆ ಸ್ಟಾಪ್ ಆಗಿರೋದು ಯಾಕೆ? ಸದನದಲ್ಲಿ ಮುಜುಗರ ಆಗುತ್ತೆ ಅಂತನಾ? ಅಥವಾ SITಯಲ್ಲಿ ಅವರು ಮಾಡೋಷ್ಟು ಫಸ್ಟ್ ಸ್ಟೇಜಲ್ಲಿ ಮಾಡಿದ್ರು ಮುಂದಕ್ಕೇನು ಕಾಣಿಸ್ತಾ ಇಲ್ಲ ದೂರದಾರನ ಕಡೆಯಿಂದ ಅಂತ ನೀವು ಹೇಳ್ತೀರಾ ಅಂತ? ಸರ್, ನಮ್ಮ ಒಂದು ಸಾಕು ನಾಯಿ ಸತ್ತು ಹೋದ್ರು ನಾವು ಅದನ್ನು ಒಂದು ಒಳ್ಳೆ ರೀತಿಯಲ್ಲಿ ಹೂಳ್ತೇವೆ. ಸಾಕು ನಾಯಿ ತಪ್ಪಿಸಿಕೊಂಡ್ರು ನಾವು ಈಗಿನ ಪರಿಸ್ಥಿತಿಯಲ್ಲಿ ಹುಡುಕಿ ಕೊಡಿ ಅಂತ ಹೇಳಿ ಬಾರಿ ಬಾರಿ ಅಂಗಲಾಚುವಂಥದ್ದು ಇದೆ. ಅಂತಲ್ಲಿ ಈ 100,000 ಜನ ಎಲ್ಲಿಂದ ಬಂದ್ರು, ಯಾರ ಮನೆಯಿಂದ ಬಂದ್ರು, ಯಾಕಾಗಿ ಬಂದ್ರು ಅಂತೇಳಿ ಯಾರಾದ್ರೂ ಹುಡುಕೋರು ಇಲ್ವೋ ಸರ್? ಅವ್ರು ಎಲ್ಲಿ ಹೋದ್ರು, ಕಾಣೆಯಾದಂತ ರಿಸಲ್ಟ್ ಏನು, ಇದನ್ನೆಲ್ಲ ಹುಡುಕ್ತಾ ಹೋದಾಗ ಅಂತದ್ದು ಏನಾದ್ರೂ ಧರ್ಮಸ್ಥಳದಲ್ಲಿ ಬಂದು ಕಾಣೆಯಾಗಿದ್ದಾರೆ ಅಥವಾ ಧರ್ಮಸ್ಥಳದಲ್ಲಿ ಅವರನ್ನು ಅತ್ಯಾಚಾರ ಮಾಡಿದ್ದಾರೆ ಅಥವಾ ಕೊಂದು ಹಾಕಿದ್ದಾರೆ ಅಂತ ಹೇಳಿದ್ರೆ, ಅಂದ್ರೆ ನಮ್ಮ ಕಾನೂನು ವ್ಯವಸ್ಥೆ ಅಷ್ಟು ದುರ್ಬಲವ ಅಂತ ನಾನು ಕೇಳ್ತಾ ಇದ್ದೇನೆ. ಸುಳ್ಳು ಹೇಳುವುದಕ್ಕೂ ಒಂದು ಮಿತಿ ಬೇಕಲ್ವಾ? ಸುಳ್ಳು ಹೇಳುವುದಕ್ಕೂ ಒಂದು ಇತಿಮಿತಿಯಲ್ಲಿ ಬೇಕು. ಅದು ಯಾವ್ದಾದ್ರು 1-2 ಜನ ಸತ್ತಾಗ, ಧರ್ಮಸ್ಥಳಕ್ಕೆ ಹೋಗಿ ಸತ್ತಾಗ ಪ್ರಚಾರ ಆಗುವಂತ ಕಾಲ. ಬಹುಶಃ ಅಂತದ್ದು ಯಾವುದು ಇಲ್ಲದೆ, ದೂರುದಾರರು ಇಲ್ಲದೆ, ಯಾರೂ ಇಲ್ಲದೆ ಬಂದು ಸುಮ್ಮನೆ ಒಂದು ಸ್ಥಳದ ಬಗ್ಗೆ ಆರೋಪ ಮಾಡುದು ಎಷ್ಟು ಸರಿ ಅಂತ ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ. ಕೇಶವ್, ಇನ್ನೊಂದು ಪ್ರಶ್ನೆ ನಂದು. ಈಗ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಯಾರೆಲ್ಲ XYZ, ನಾನು ಹೆಸರಿಸಕ್ಕೆ ಹೋಗಲ್ಲ, ಇವರೆಲ್ಲ ಏನೋ ಮಾತಾಡ್ತಾ ಇದ್ದಾರಲ್ಲ, ಇಲ್ಲಾಗಿದೆ, ಇಲ್ಲಿ ಸತ್ತಿದ್ದಾರೆ, ಇಲ್ಲಿ ಸಾಯಿಸಿದ್ದಾರೆ, ಇಲ್ಲಿ ಅತ್ಯಾಚಾರ ನಡೆದಿದೆ, ಇವೆಲ್ಲ ಮಾತಾಡ್ತಾರಲ್ಲ, ಅದನ್ನು ಮಾನವೀಯ ಕಳಕಳಿ ಆ್ಯಂಗಲಲ್ಲಿ ನಾವು ಭಾವಿಸ್ಬೇಕಾ? ಅಪಪ್ರಚಾರದ ಉದ್ದೇಶ ಇಟ್ಕೊಂಡೇ ಮಾತಾಡ್ತಾ ಇದ್ರಿಂದ ನಾವು ಭಾವಿಸ್ಬೇಕಾ? ಒಂದು ಎಕ್ಸಾಂಪಲಲ್ಲಿ ಒಂದು ಹೆಣ್ಣು ಮಗಳು ಸತ್ತಿರೋದು ನಿಜ, ಅರಣ್ಯ ಭಾಗದಲ್ಲಿ ಆಕೆಯ ಮೃತದೇಹ ಸಿಕ್ಕಿದ್ದು ನಿಜ, ಸಾಕ್ಷ್ಯಗಳು ಸಿಗದೇ ಇದ್ದದ್ದು ನಿಜ. ಅಥವಾ ಅವರು ಆರೋಪಿಸುವಂತೆ ಸಾಕ್ಷ್ಯಗಳನ್ನು ವ್ಯವಸ್ಥಿತವಾಗಿ ಕಾನೂನು ಪರಿಧಿಯಿಂದ ತಪ್ಪಿಸುವ ಸಲುವಾಗಿ ನಾಶ ಮಾಡಿದ್ರು ಅಂತಾನೆ ಭಾವಿಸೋಣ. ಇದ್ಯಾವುದು ಕೇಸುಗಳೇ ಅಲ್ವಾ ಹಾಗಾದ್ರೆ ಕೇಶವ್ ಅವರೇ? ಸರ್, ಇಲ್ಲಿ ಅಪಪ್ರಚಾರ ಬೇಕಾದಷ್ಟು ನಡೀತಾ ಇದೆ. ಏನಾದ್ರೂ ಒಂದು ಕ್ಷೇತ್ರದ ಬಗ್ಗೆ ಅಪಪ್ರಚಾರವನ್ನು ಮಾಡಬೇಕು, ಕ್ಷೇತ್ರದ ಬಗ್ಗೆ ಷಡ್ಯಂತ್ರವನ್ನು ಮಾಡಬೇಕು, ಅಲ್ಲಿಗೆ ಜನರು ಹೋಗಬಾರ್ದು ಅಂತ ಹೇಳುವಂತ ಭಯಭೀತ ವಾತಾವರಣವನ್ನು ಸೃಷ್ಟಿ ಮಾಡುವಂತದ್ದು ನಾವು ನೋಡಿದ್ದೇವೆ. ಒಂದು ವ್ಯವಸ್ಥಿತ ಸಂಚು ಇದು. ಅದರ ಸಂಚಿನ ಭಾಗವಾಗಿ ಇದು ಈಗ ಇಲ್ಲಿ ತಲೆಬುರುಡೆ ಹುಡುಕುವಂತದ್ದು, ಅಥವಾ ಅಲ್ಲಿ ಹೂತಾಕಿದೆ, ಅಲ್ಲಿ 1000 ಜನ ಸತ್ತಿದ್ದಾರೆ ಅಂತ ಹೇಳುವಂತದ್ದು ಬಹಳ ವ್ಯವಸ್ಥಿತವಾಗಿ ಇದು ನಡೀತಾ ಇದೆ. ಅದರ ತಲೆಗಳು ಕೆಲವು ಇದ್ದಾವೆ, ಅದರ ಹಿಂದೆ ಹಲವಾರು ದುಷ್ಕೃತ್ಯಗಳು ನಡೀತಾ ಇದ್ದಾವೆ. ಇದೆಲ್ಲ ಇನ್ನು ಮುಂದಕ್ಕೆ ಬರ್ಲಿಕ್ಕಿದ್ದೇವೆ ಸರ್. ಇದಕ್ಕೆ ಏನು ಅಂತ ಹೇಳುವಂತದ್ದು ಮುಂದಕ್ಕೆ ಉತ್ತರ ಸಿಗ್ಲಿಕ್ಕಿದೆ. ಜನರೇ ಇದಕ್ಕೆ ತಕ್ಕ ಉತ್ತರ ಕೊಡ್ತಾರೆ ಅಂತ ಹೇಳುವಂತದ್ದು ನಾವು ಹೇಳ್ತಾ ಇದ್ದೇವೆ. ಖಂಡಿತ ಜನರು ಎದ್ದೇ ಹೇಳ್ತಾರೆ, ಒಂದು ರೀತಿಯ ಉತ್ತರವನ್ನು ಕೊಡ್ತಾರೆ, ಇದಕ್ಕೆಲ್ಲಕ್ಕೂ ಪರಿಹಾರ ಸಿಗ್ತದೆ ಸರ್.